ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವ್ಯರಾಜ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನಿವತ್ತು ಮಾರ್ನಿಂಗಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶ್ರಾವಣ ಮಾಸದ 2ನೇ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೆ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ಲಾಸ್ಟ್ ವೀಕು ಅಂದರೆ ಮೊದಲನೇ ಶ್ರಾವಣ ಶುಕ್ರವಾರದಲ್ಲಿ ನನಗೆ ಬೆಳಗ್ಗೆನೆ ಪೂಜೆ ಮಾಡೋಕ್ಕಾಗಿಲ್ಲ. ಹಾಗೇನೆ ಈ ವಾರ ಮಾಡೋಣ ಅಂದ್ಕೊಂಡೆ, ಈ ವಾರನೂ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಆದ್ರೂ ಬೆಳಗ್ಗೆ ಒಂದು 10:30 ಹಂಗೇನೆ ಪೂಜೆ ಮಾಡೋಣ ಅಂತೇಳಿ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಆದರೆ ನಿಜವಾಗ್ಲೂ ಹಳ್ಳಿ ಕಡೆ ಬೆಳಗ್ಗೆನೆ ಅಂದರೆ ಒಂದು 5 ಗಂಟೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಪೂಜೆ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಅದು ತುಂಬ ಕಷ್ಟ. ನಾನು ಫೇಸ್ ಮಾಡಿದ್ದೀನಿ ಅದನ್ನು. ಯಾಕಂದರೆ ಅವತ್ತಿನ ದಿವಸದ ಕೆಲಸನೆಲ್ಲ ಮುಗಿಸಿನೇ ನಾವು ಅವತ್ತು ಪೂಜೆ ಮಾಡಬೇಕಾಗುತ್ತೆ. ಬಟ್ ನಾನು ನೋಡಿರೋ ಹಾಗೆ ಬೆಂಗಳೂರಲ್ಲೆಲ್ಲ ಹಂಗೆ ಅಷ್ಟೊಂದು ಸ್ಟ್ರಗಲ್ ಮಾಡೋ ಅವಶ್ಯಕತೆ ಏನಿರಲ್ಲ. ಆದರೆ ಹಳ್ಳಿ ಸೈಡ್ ಏನಂದರೆ ನಾವು ನೆನ್ನೆ ಎಲ್ಲ ಏನೇ ನಾವು ತಯಾರು ಮಾಡ್ಕೊಂಡಿದ್ರು, ಏನೇ ಪ್ರಿಪೇರ್ ಆಗಿದ್ರು ಆವತ್ತಿನ ದಿವಸದಲ್ಲಿ ನಾವು ಮಡಿಯಿಂದನೇ ನಾವೆಲ್ಲ ಮಾಡಬೇಕಾಗುತ್ತೆ. ನೆನ್ನೆ ಮಾಡಿದ್ದೀನಿ ಬಿಡು, ಇವತ್ತು ಹಂಗೆ ಮಾಡಿಬಿಡೋಣ ಅಂತ ಅನ್ನೋ ಎಕ್ಸ್ಕ್ಯೂಸ್ ತೊಗೊಳಂಗೆ ಇಲ್ಲ. ಸೊ ಅದರಿಂದ ಸ್ವಲ್ಪ ನನಗೆ ಇದು ಡಿಫಿಕಲ್ಟ್ ಅಂತ ಅನ್ನಿಸ್ತಾ ಇದೆ. ಆದರೂ ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಆವಾಗ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಬೆಳಗ್ಗೆ ಒಂದು 10:30 ಹಂಗೆ 10 ಗಂಟೆ ಒಳಗಡೆ ಅಂದರೂ ಮಾಡ್ತಿದ್ದೀನಲ್ವ. ಸೊ ಅದೇ ನನಗೆ ಹ್ಯಾಪಿ. ಹಾಗೆಯೇ ಇವತ್ತೂ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂತ ಕೂತ್ಕೊಂಡೆ. ಆದರೆ ಇನ್ನೊಂದೇನೆಂದರೆ ಪೂಜೆ ಎಲ್ಲ ಮಾಡಿಬಿಟ್ಟು ದೇವ್ರ ಹತ್ರ ಕೂತ್ಕೊಂಡು ಬೇಡ್ಕೋವಾಗ ಕರೆಂಟು ಪಟ್ ಅಂತ ಬಂತು. ಸಖತ್ ಖುಷಿ ಆಯಿತು ನನಗೆ. ಆ ಟೈಮಲ್ಲಿ ನನಗನ್ಸಿದ್ದೇನೆಂದರೆ ನಾನು ಪೂಜೆ ಮಾಡ್ತಿರೋದಕ್ಕೆ ಏನೋ ಒಂದು ಪ್ರತಿಫಲ ಸಿಕ್ತು ಅನ್ನೋಷ್ಟು ಖುಷಿ ಆಯಿತು. ಈಗಷ್ಟೇ ಪೂಜೆ ಆಗಿದೆ. ನಿನ್ನೆ ನಾನು 5 ಗಂಟೆ 5:30 ಅಷ್ಟರಲ್ಲಿ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಇಲ್ಲೆಲ್ಲ ಹಳ್ಳಿ ಕಡೆ ಎಲ್ಲ ಅಷ್ಟು ಬೇಗ ಮಾಡೋಕ್ಕಾಗಲ್ಲ. ಯಾಕೆಂದರೆ ಬಾಗಿಲು ತೊಳಿಲೇಬೇಕು ಬೆಳಗ್ಗೆ ಎದ್ದು, ಹಾಗೆ ಮನೆ ಒರೆಸ್ಬೇಕು, ಮತ್ತು ಇದು ಕೆಲಸ ಇದ್ದೇ ಇರುತ್ತೆ ಇವತ್ತಿಂದಂತ. ಅದನ್ನೆಲ್ಲ ಮಾಡಿಕೊಂಡು ಇವಾಗ ಪೂಜೆ ಮಾಡಿದ್ದೀನಿ. ಸ್ವಲ್ಪ ನೆಮ್ಮದಿ ಅಂತ ಆಯಿತು. ಹಾಗೆಯೇ ಈಗ ದೇವಸ್ಥಾನಕ್ಕೆ ಹೋಗಬೇಕು, ಶನ್ಮಾತ್ಮನ ದೇವಸ್ಥಾನಕ್ಕೆ. ಅಲ್ಲಿಂದ ಬಂದು ಆಮೇಲೆ ಟಿಫನ್ ಮಾಡೋದು. ಮನೇಲಿ ಪೂಜೆ ಮುಗಿಸ್ಕೊಂಡು ಶನ್ಮಾತ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿಂದ ಬರ್ತಾನೆ ನನ್ನ ಮಗನ ಅಂಗನವಾಡಿಗೆ ಬಿಟ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಕರ್ಕೊಂಡು ಹೋಗಿದ್ದೆ. ಬಟ್ ಅವನು ತುಂಬಾ ಹಠ ಮಾಡಿ ವಾಪಸ್ ಬಂದ್ಬಿಟ್ಟ ಮನೆಗೇ. ಸರಿ ಬಿಡು, ತುಂಬ ಹಠ ಮಾಡ್ತಿದ್ರೆ ಕಳ್ಸೋದೇನು ಬೇಡ ಅಂತೇಳಿ ವಾಪಸ್ ಮನೆಗೆ ಕರ್ಕೊಂಬಂದು ಟಿಫನ್ ಮಾಡಿರಲಿಲ್ಲ ಇನ್ನೂ ಅಂತ ಹೇಳಿ ಟಿಫನ್ಗೆ ಪ್ರಿಪೇರ್ ಮಾಡ್ತಿದ್ದೆ. ಅಂದರೆ ಇವಾಗ ನಾನು ಪುಳಿಯೋಗರೆ ಮಾಡ್ತಾಯಿದ್ದೆ. ನನ್ನ ಮಗನಿಗೂ ತುಂಬ ಇಷ್ಟ ಅಂತ ಹೇಳಿ ಮನೇಲೇ ಇದ್ದಾನಲ್ಲ ಸರಿ ಅಂತೇಳಿ ಪುಳಿಯೋಗರೆ ಮಾಡ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ. ನನ್ನ ಮಗುನ ಇವತ್ತು ಅಂಗನವಾಡಿಗೆ ಕಳಿಸಿಲ್ಲ ಅಂತ ಅವನು ಫುಲ್ ಖುಷಿಯಾಗಿ ನನ್ನ ಜೊತೆ ಅಮ್ಮ ಅಮ್ಮ ಅಂದ್ಕೊಂಡು ಕಿಚನಲ್ಲೇ ಇದ್ದ. ನಿಜ ಹೇಳ್ಬೇಕಂದ್ರೆ ನನಗೂ ತುಂಬ ಖುಷಿ ಆಗ್ತಾಯಿತ್ತು. ನನ್ನ ಮಗ ಇವತ್ತು ಹೋಲ್ ಡೇ ನನ್ನ ಜೊತೆನೇ ಇರ್ತಾನೆ. ಅವನ್ನ ಮುದ್ದು ಮಾಡಿಕೊಂಡು, ಅವನ್ನ ಆಟ ಆಡಿಸ್ಕೊಂಡು, ಅವನ್ನ ತಿನ್ನಿಸ್ಕೊಂಡು ಮಲಗಿಸ್ಕೊಂಡು ಅವನ ಜೊತೆ ಇರ್ಬೋದು ಅಂತೇಳಿ ನನಗೆ ನಾನೇ ಎಕ್ಸ್ಕ್ಯೂಸ್ ಕೊಟ್ಕೊಂಡ್ಬಿಟ್ಟೆ, ಬಿಡು ಇವತ್ತು ಹೋಗಲಿ ಅಂತ ಹೇಳಿ. ಯಾಕಂದರೆ ಇಷ್ಟು ದಿನ ನಾನು ನನ್ನ ಮಗ ಇಬ್ಬರೇ ಮಾಡಿರ್ತಾಯಿದ್ವಿ. ಬೇಜಾರಂತೂ ಆಗ್ತಾಯಿರಲಿಲ್ಲ. ನಮ್ಮ ಹಳ್ಳಿ ಕಡೆ ಅಂತೂ ಯಾರೂ ಮನೆ ಹತ್ರ ಇರ್ತಾರಿಲ್ಲ. ಎಲ್ಲ ಹಸು ಕರು ಆಡು ಅಂತ ಅಂದರೆ ಕಾಡು ಕೊಟ್ಟೋಗ್ಬಿಡ್ತಿದ್ರು. ಯಾರೂ ಅಷ್ಟಾಗಿ ಇರ್ತಾಯಿರಲಿಲ್ಲ. ನಾನು ನನ್ನ ಮಗ ಇಬ್ಬರೇ ಇರ್ತಾಯಿದ್ವಿ. ಬಟ್ ಇವಾಗ ಏನಂದರೆ ಅವನು ಅಂಗನವಾಡಿಗೆ ಹುಟ್ಟೋದ್ಮೇಲೆ ನನಗಂತೂ ಸಿಕ್ಕಾಪಟ್ಟೆ ಬೋರ್ ಹೊಡಿತಾ ಇರುತ್ತೆ ಮನೇಲಿ. ಹಾಗೆಯೇ ಕೆಲಸ ಇರುತ್ತೆ, ಬಟ್ ನಾನು ಒಬ್ಬಳೇ ಇರ್ತೀನಲ್ವ, ಇಷ್ಟು ದಿನ ಜೊತೇಲಿ ಮಗು ಇದ್ದು ಅದೊಂದು ಫೀಲ್ ಅಂತೂ ಕಾಡ್ತಾ ಇರುತ್ತೆ ನನಗೆ. ನಾವು ಬರೋಷ್ಟರಲ್ಲಿ ನಮ್ಮ ಮಾವ ಕಡೆ ಸ್ನಾನ ಮಾಡ್ಕೊಂಡು ಆಚೆ ಹೋಗಿದ್ರು. ಅವ್ರು ಬರೋಷ್ಟರಲ್ಲಿ ಟಿಫನ್ ರೆಡಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಮಾವನು ಬಂದರು. ಅವ್ರಿಗೂ ಟಿಫನ್ ಕೊಟ್ಟು ನಾವು ಟಿಫನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ವಿ, ನಾನು ನನ್ನ ಮಗನು.
ಪೂಜೆ ಎಲ್ಲ ಆದಮೇಲೆ ಹಿಂದೆನೇ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಯಾಕಂದರೆ ಮಗುಗೆ ಬೇಗ ಊಟ ಕೊಡಬೇಕು ಅಂತೇಳಿ. ಆಲ್ಮೋಸ್ಟ್ ನಾನು ಒಂದು 7:30 8 ಗಂಟೆ ಇನ್ನೂ ಬೇಗನೆ ಅಡುಗೆ ಮುಗಿಸ್ಬಿಡ್ತೀನಿ. ನನಗೆ ಬೇರೆ ಕೆಲಸ ಏನೇ ಇರಲಿ ಇಲ್ಲದೆ ಹೋಗಲಿ, ನಾನು ಬೇಗನೆ ಅಡುಗೆ ಮುಗಿಸಿ ಕುತ್ಕೊಬಿಡ್ತೀನಿ. ಸ್ವಲ್ಪ ರೆಸ್ಟ್ ಆದಂಗೆ ಆಗುತ್ತೆ. ಹಾಗೆಯೇ ಬೇಗ ಊಟ ಮಾಡಿ ಮಲ್ಕೊಳ್ಳೋ ಸ್ವಲ್ಪ ಗ್ಯಾಪ್ ಇದ್ದರೆ ಆರಾಮಾಗಿ ಮಲ್ಕೊಬೋದು. ಹೆವಿ ಫೀಲ್ ಅನಿಸಲ್ಲ. ಯಾಕಂದರೆ ಊಟ ಮಾಡಿ ಸ್ವಲ್ಪ ಹೊತ್ತಿಗೆ ನಾವು ಹಿಂದೆನೇ ಮಲ್ಕೊಂಡ್ಬಿಟ್ರೆ ಅದೊಂಥರ ಹೆವಿ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಬೇಗ ಊಟ ಮಾಡಿ ಮಲ್ಕೊಳ್ಳೋದು ಲೇಟ್ ಅಂತ ಹೇಳಿದ್ರು ಆರಾಮಾಗಿರುತ್ತೆ. ಅಷ್ಟೊಂದೇನು ಡಿಸ್ಕಂಫರ್ಟಬಲ್ ಅಂತ ಏನಿರಲ್ಲ. ಸೊ ಅದಕ್ಕೆ ನಾನು ಯಾವಾಗಲೂ ಬೇಗ ಅಡುಗೆ ಮಾಡಿ ಬೇಗ ಊಟ ಮಾಡೋದಕ್ಕೆ ಯಾವಾಗಲೂ ಟ್ರೈ ಮಾಡ್ತೀನಿ. ಸಂಜೆ ಎಲ್ಲ ಪೂಜೆ ಮಾಡಿದ್ದಾಯ್ತು. ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ತರಕಾರಿ ಉಪ್ಸಾರು ಮಾಡೋಣ ಅಂತೇಳಿ ತರಕಾರಿ ನೋಡು. ಹಾಯ್ ಮಾಡು. ಹಾಯ್ ಮಾಡು ಜಸ್ಟ್. ಅದು ಬಿಡಕ್ಕಿದ್ಬಾರ್ದು. ಅಲ್ಲಿ ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಲ್ಲ ಹೇಳು ಫಸ್ಟ್. ವೆಲ್ಕಮ್ ಟು ದಿವ್ಯಾ ರಾಜ್ ಕನ್ನಡ. ಬಾಯ್. ಇದೆಲ್ಲ ಅಂತಾಗಿ ಬರ್ದಿದ್ದು. ಅದು ಇನ್ನೊಂದಿದೆ, ಬೇರೆದ್ ಕೊಡ್ತೀನಿ. ಇದು ಕೈ ಒರೆಸ್ಕೊಳ್ಳೋಕೆ. ನೀನಿವಾಗ ಆಟಾಡೋಗು. ಬೆಳಗ್ಗೆಯಿಂದ ಪೂಜೆ ಆಗಿದ ತಕ್ಷಣ, ಬೆಳಿಗ್ಗೆ ಪೂಜೆ ಆಗಿದ ತಕ್ಷಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಅಲ್ಲಿಂದ ಬಂದಿದ್ದೆ, ಟಿಫನ್ಗೆ ಪುಳಿಯೋಗರೆ ಮಾಡಿದ್ನಲ್ವ, ಟಿಫನ್ ಮಾಡ್ಕೊಂಡು ತಿನ್ಬಿಟ್ಟು ಫುಲ್ ರೆಸ್ಟು. ಜಶು ಅಂತೂ ಅಂಗನವಾಡಿಗೆ ಹೋಗಿಲ್ಲ. ಹಠ ಮಾಡ್ಕೊಂಡು ಸಾಯೊಬ್ರು ಮನೆಗೆ ಬಂದಿದ್ದಾರೆ. ಅವನು ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಮಲಗಿದ್ದು ಎದ್ದು ಅದಾದಮೇಲೆ ಮತ್ತೆ ತಿರ್ಗಾ ಕಸ ಎಲ್ಲ ಗುಡಿಸಿ ಮುಖ ತೊಳ್ಕೊಂಡು ದೇವ್ರ ಪೂಜೆ ಮಾಡಿದ್ದಾಯಿತು. ಇವಾಗ ಈಸಿಯಾಗಿ ಆಗೋದಂದರೆ ಉಪ್ಸಾರು. ತರಕಾರಿ ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಏನಿರುತ್ತಂದರೆ ಅಡ್ಲಕಾಯಿ, ಹೀರೆಕಾಯಿ ಮತ್ತು ಬೀನ್ಸು, ಕ್ಯಾರೆಟ್ ಇದೆಲ್ಲ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಮಕ್ಕಳು ಕೂಡ ತುಂಬ ಚೆನ್ನಾಗಿ ತಿಂತಾರೆ. ಕಿತ್ತಬಾರ್ದು ಮಗನೆ. ನೋಡು, ಇದಕ್ಕೇನೆ ನಿಂಗೆ ಭಯ. ನಾನು ನೋಡಿ ಏನಾರು ಒಂದು ತೀಟೆ ಮಾಡ್ತಾನೆ ಇರೋದೆ. ನಗು ಬರ್ತಾ ಇದೆಯಾ ನಿಮ್ಗೆ? ಕಿತ್ತಾಕ್ಬಿಟ್ಟು ಅಯ್ಯೋ ತೀಟೆ ಸುಬ್ಬು. ಹೆಂಗೋ ಮಗನಿಂದ ಹಾಕದು ಎದ್ದಲ್ಲ. ನೀನ್ ಎತ್ತಲ್ಲ ಬಿಡಿ. ನಾನು ಇಲ್ಲಿ ಕೈ ಒರೆಸ್ಕೊಳಕ್ಕೆ ಅಂತ ಇಲ್ಲಿ ಇಟ್ಟಿದ್ದೀನಿ. ಅದನ್ನು ಈ ಕುಳ್ಳ ಇದನ್ನ ಇಟ್ಟಿಸಿ ಇದನ್ನ ಕಿತ್ತಾಕಕ್ಕೆ ನೋಡ್ತೇನೆ. ಇಲ್ಲ, ನಾಳೆ ನಮ್ಮೂರಲ್ಲಿ ಶನ್ಮಾತ್ಮನ ದೇವಸ್ಥಾನದ ಲಾಸ್ಟ್ ಅಂದರೆ 48 ದಿವಸ ಆಗಿದೆ. 48 ದಿವಸ ಲಾಸ್ಟ್ನೇ ದಿವಸ ಅನ್ನದಾನ ಏನೋ ಮಾಡ್ತಾರೆ. ಹಾಗೆಯೇ ನೈಟು ಕತೆ ಓದಿಸ್ತಾರೆ. ಅಲ್ಲಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ನೋಡೋಣ, ಹೋಗೋಣ. ಸ್ವಲ್ಪ ಹೊತ್ತಾದರೂ ಹೋಗ್ಬಿಟ್ಟು ಬರೋಣ. ಅದಾದಮೇಲೆ ಇವಾಗ ಏನಿಲ್ಲ, ನೆಮ್ಮದಿಯಾಗಿ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿ ತರಕಾರಿ ಬೇಯಕ್ಕೆ ಇಟ್ಟಿದ್ದೀನಿ. ಬೆಂದಾದಮೇಲೆ ರೈಸು ಮುದ್ದೆ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದು.
ನೈಸ್, ಸೂಪರ್, ಸೂಪರ್, ಥ್ಯಾಂಕ್ ಯು. ಬಾ. ಶನಿವಾರದತ್ತು ಬೆಳಗ್ಗೆನೆ ಪೂಜೆ ಮಾಡ್ಬಿಡ್ತೀನಿ, ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ. ಯಾಕಂದ್ರೆ ಶನ್ಮಾತ್ಮನ ದೇವಸ್ಥಾನ ಇವತ್ತು ಲಾಸ್ಟ್ ಪೂಜೆ, ಅಂದ್ರೆ 48 ದಿವಸ ಕಂಪ್ಲೀಟ್ ಆಗಿದೆ ಅಲ್ವಾ. ಸೊ ಅದಕ್ಕೆ ಇವತ್ತು ಅಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಟಿಫನ್ ಎಲ್ಲ ಮಾಡ್ಕೊಂಡು ಅದಾದ್ಮೇಲೆ ಹೋಗ್ತೀನಿ ದೇವಸ್ಥಾನಕ್ಕೆ. ಇವಾಗ ಸದ್ಯಕ್ಕೆ ಹೋಗೋಣ, ಇನ್ನ ಲೇಟ್ ಅನ್ನದಾನ ಎಲ್ಲ ಮಾಡ್ತಾರಲ್ವಾ, ಸೊ ಮಧ್ಯಾಹ್ನ ಅನ್ಸುತ್ತೆ, ಅವಾಗ ಹೋಗ್ಬೇಕು. ಇವಾಗ ರೊಟ್ಟಿ ಮಾಡಿದೆ, ನನ್ನ ಮಗನಿಗೆ ತರಕಾರಿ ಎಲ್ಲ ಹಾಕಿ ರೊಟ್ಟಿ ಮಾಡಿಕೊಟ್ಟಿದ್ದೆ, ಅಂದರೆ ಪ್ಯೂರಿ ಥರ ಮಾಡಿಬಿಟ್ಟು ರೊಟ್ಟಿ ಮಾಡಿದೆ. ಅದನ್ನ ತಿಂದ. ನನಗೆ ಯಾಕೋ ಅದು ತಿಂತೀನಿ, ಆಮೇಲೆ ತಿಂತೀನಿ, ಬಟ್ ನನಗೆ ಉಪ್ಸಾರು ಅದನ್ನು ತುಂಬ ಇಷ್ಟ, ಅದಕ್ಕೆ ಉಪ್ಸಾರು ತಿನ್ನೋಣ ಅಂತೇಳಿ ಉಪ್ಸಾರು ಬಿಸಿ ಮಾಡ್ಕೊತಿದ್ದೀನಿ. ಫಸ್ಟ್ ಎಲ್ಲ ನನಗೆ ಹಸು ತಡ್ಕೊಂಡಿರಕ್ಕಾಗ್ತಾ ಇಲ್ಲ, ಬೆಳಗ್ಗೆ ಟಿಫನ್ ಬೇಗ ಇರಲೇಬೇಕಿತ್ತು. ಬಟ್ ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಇರ್ತೀನಿ ಒಂದು 11-12ವರೆಗೂ ಅಟ್ಲೀಸ್ಟ್ ಮೇಂಟೈನ್ ಮಾಡ್ತೀನಿ. ಅಷ್ಟೆಲ್ಲ ಅಂದರೆ ಆಫೀಸ್ಗೆ ಹೋಗೋ ಟೈಮಲ್ಲಿ ಆನ್ ಟೈಮ್ ನಾವು ಟಿಫನ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ವಲ್ಲ, ಅದು ರೂಢಿ ಆಗ್ಬಿಟ್ಟಿದ್ದು ನನಗೆ. ಟಿಫನ್ ಇರಲೇಬೇಕಿತ್ತಿಲ್ಲ, ನನಗೆ ಆಗ್ತಾ ಇರಲಿಲ್ಲ. ಬಟ್ ಸ್ವಲ್ಪ ಪೂಜೆ ಗೀಜೆ ಅಂತ ಮಾಡಿಕೊಂಡು ನಾನು ಟಿಫನ್ ಮಾಡೋದು ಲೇಟಾಗಿ, ಅದು ಸ್ವಲ್ಪ ರೂಢಿ ಆಗಿದೆ ಅಷ್ಟೇ. ಸಾರ್ ಮೈ ಫೇವ್ರೇಟ್. ಅದರಲ್ಲಿ ಅಂದರೆ ಅಡ್ಲಕಾಯಿ ಎಲ್ಲ ಹಾಕಿ ಮಾಡಿದ್ನಲ್ಲ, ತುಂಬ ಚೆನ್ನಾಗಿರುತ್ತೆ. ಟಿಫನ್ ಎಲ್ಲ ಮಾಡಿದ್ದಾಯಿತು. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ಪೂಜೆ ಮಾಡೋದ್ರಿಂದನೇ ಒಂಥರ ಫೀಲ್ ಚೆನ್ನಾಗಿರುತ್ತೆ. ಸಂಜೆ ಆಗೋಷ್ಟರಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ಸಂಜೆ ಮಾಡ್ತಾರೆ. ಯಾಕಂದರೆ ಪಾಪ ನಾನು ಫಸ್ಟ್ ಎಲ್ಲ ಸಂಜೆನೇ ಮಾಡ್ತಿದ್ದೆ, ಬಟ್ ಇವಾಗ ಏನಂದರೆ ಬೆಳಗ್ಗೆ ಹೊತ್ತು ಮಾಡಿದ್ರೆ ತುಂಬ ಒಳ್ಳೇದಂತ ಹೇಳ್ತಾರೆ. ಅದಕ್ಕೋಸ್ಕರ ಹಿಂದಿನ ದಿವಸನೇ ಎಲ್ಲ ಮುಗಿಸ್ಕೊಂಡು ಕೆಲಸನೆಲ್ಲ ಬೆಳಗ್ಗೆ ಹೊತ್ತು ಪೂಜೆ ಮಾಡೋದಕ್ಕೆ ಆಲ್ಮೋಸ್ಟ್ ನಾನು ಟ್ರೈ ಮಾಡ್ತೀನಿ. ಇವಾಗ ಬೆಳಗ್ಗೆನೇ ಪೂಜೆ ಮಾಡ್ತಿದ್ದೀನಿ. ಅದರಿಂದ ಏನೋ ಒಂಥರ ಮನೆಗೆ ಒಂಥರ ಪೀಸ್ಫುಲ್ ಆಗಿರುತ್ತೆ. ಬೆಳಗ್ಗೆನೆ ಬೇಗ ಎಲ್ಲ ಕೆಲಸ ಮುಗ್ದೋಗಿರುತ್ತೆ. ಏನ್ ಮಾಡೋದು, ಸಂಜೆವರೆಗೂ ಆರಾಮಾಗಿ ರೆಸ್ಟ್ ತಗೊಳ್ಳೋದು. ಅದೇ ಸಂಜೆ ಮಾಡೋ ಟೈಮ್ ಆದ್ರೆ ಬೆಳಗ್ಗೆಯಿಂದ ಎಲ್ಲ ಮಾಡ್ಕೊಂಡು ಎಷ್ಟು ಮಾಡ್ತಾನೆ ಇದ್ರು ಮಾಡ್ತಾನೆ ಇರಬೇಕು. ಮಾಡ್ಕೊಂಡು ಅವಾಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಸಾಕಾಗಿರ್ತೀವಿ. ಮತ್ತೆ ಅದಾದ್ಮೇಲೆ ಹಿಂದೆನೆ ಅಡುಗೆ ಮಾಡ್ಬಿಡ್ಬೇಕು. ಅವತ್ತಂತೂ ಫುಲ್ಲು ಕೆಲಸ ಇರುತ್ತೆ. ನನ್ನ ಮಗ ಅಂತ ಇವತ್ತು ಅಂಗನವಾಡಿಗೆ ಹೋಗೋಕ್ಕೆ ತುಂಬಾನೇ ಹಠ ಮಾಡ್ತಾ ಇದ್ದ. ಒಂದು 3 ದಿವಸದಿಂದ ಹೋಗ್ತಿದ್ದೇನೆ, ಅಂದ್ರೆ ಇಷ್ಟೊಂದು ಹಠ ಮಾಡಿರಲಿಲ್ಲ. ಬಟ್ ಇವತ್ತಂತೂ ಅಮ್ಮ ಹೋಗಲ್ಲಮ್ಮ, ಬಿಡ್ಬಿಡಮ್ಮ, ಬಟ್ಟೆ ಹಾಕಿದನು ಬಿಚ್ಚಮ್ಮ, ಇನ್ನು ನಂಗೆ ಬೇಡ ಅಂತೆಲ್ಲ ತುಂಬ ಹಠ ಮಾಡ್ತಾ ಇದ್ದ. ಬಟ್ ನನಗೆ ಅನ್ನಿಸ್ತು ಇವನು ಈಗಲೇ ಹಿಂಗೆ ಹಠ ಮಾಡ್ತಾ ಇದ್ದಾನೆ ಅಂದ್ರೆ ಅಲ್ಲಿ ಹೇಳಿರೋದಂದ್ರೆ ಅವ್ನು ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ಎಲ್ಲ ಪ್ರತಿಯೊಂದು ಹೇಳ್ತಾನೆ. ತುಂಬಾ ಬ್ರಿಲಿಯಂಟ್ ಅಮ್ಮ ನಿನ್ ಮಗ ಅಂತ ಕೂಡ ಹೇಳ್ತಾರೆ. ಅಲ್ಲಿ ಹಂಗಿರ್ತಾನೆ, ಮನೆಗೆ ಬಂದು ಇವ್ನ ಯಾಕಪ್ಪ ಹಿಂಗ ಆಡ್ತಾನೆ ಅಂತ ನಾನು ಇಲ್ಲ ಇವನ್ನ ಮರಳೆ ಇಟ್ಕೊಂಡು, ನೆನ್ನೆ ಅಂತೂ ನನಗೆ ಅವ್ನು ಅಳದ್ ನೋಡಿ ನನಗೆ ಕರ್ಕೊಂಬಂದ್ಬಿಟ್ಟೆ, ಬಿಟ್ಟಿಲ್ಲ. ಸರಿ ಇವತ್ತು ನಾನು ಯೋಚನೆ ಮಾಡಿದೆ, ಬೇಡ ಇವನ್ನ ಮನೇಲಿ ಇಡ್ಸ್ಕೊಳ್ಳೋದು ಬೇಡ, ಕಳ್ಸೋಣ, ಅಟ್ಲೀಸ್ಟ್ ಹಾಫ್ ಡೇ ಆದರೂ ಹೋಗ್ಲಿ ಅಂತ ಹೇಳಿ ಇವತ್ತು ಬಿಟ್ಬಿಟ್ಟು ಬಂದಿದ್ದೀನಿ.
ಆಮೇಲೆ ಅವ್ರು ವಿಡಿಯೋ ಕಾಲ್ ಕೂಡ ಮಾಡಿರೋ ಒಂದು ಪಾಡಿಗೆ ಒಂದು ಆಟ ಸಾಮಾನು ಇಟ್ಕೊಂಡು ಆರಾಮಾಗಿ ಆಟ ಆಡ್ತಾ ಇದ್ದ. ಸ್ವಲ್ಪ ರಿಲ್ಯಾಕ್ಸ್ ಆಯ್ತು, ಸರಿ ಬಿಡು ಅವ್ನು ಆರಾಮಾಗಿದ್ದಾನೆ ಅಂತ ಹೇಳಿ ರಿಲ್ಯಾಕ್ಸ್ ಆಯ್ತು. ನಮ್ಮ ಹಸ್ಬೆಂಡ್ ಹೇಳಿದ್ರೆ ಬೇಡ ಇವತ್ತು ಕಳ್ಸೋದ್ ಬೇಡ ಅಂತ ಹೇಳಿದ್ರೆ ನನಗೆ ಬೈಯೋರು, ನೀನೇನ್ ತಮಾಷೆ ಆಡ್ತಾ ಇದೀಯಾ, ಅವ್ನು ಒಂದ್ ದಿವಸ ಇಟ್ಕೊಂಡ್ರೆ ಮತ್ತೆ ಅದೇ ಕೇಳ್ತಾನೆ, ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಅವನ್ನ ಬೇಬಿ ಸಿಟ್ಟಿಂಗ್ ಆಗ್ಬೇಕು, ಆಮೇಲೆ ಅಲ್ಲಿಗೆ ಸೇರಿಸಿದಾಗ ಅಲ್ಲೂ ಇದೇ ತರ ಆಟ ಮಾಡಿದ್ರೆ ಏನ್ ಮಾಡೋದು, ಕಳ್ಸು ನೀನ್ ಮನೇಲಿ ಇಸ್ಕೋಬೇಡ ಅಂತ ಹೇಳ್ತಿದ್ರು. ಹಂಗೂ ನಿನ್ನೆ ಅವ್ರ ಮಾತ್ ಮೀರಿ ನನ್ನ ಮಳೆ ಇರಿಸ್ಕೊಂಡಿದ್ದೆ. ಇವತ್ತು ಹೇಳಿದೆ ಹಂಗೂ ಇವತ್ತು ಕಳ್ಸಲ್ಲ ಅಂತ, ಆದ್ರೂ ನಾನೇ ಕಳಿಸ್ದೆ, ಬೇಡ ಅವ್ರು ಹೇಳೋದು ಕರೆಕ್ಟೇ ಅಲ್ವಾ, ಆಮೇಲೆ ಸ್ಕೂಲ್ಗೆ ಹೋಗುವಾಗ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿ ಮನ್ಸು ಗಟ್ಟಿ ಮಾಡ್ಕೊಂಡು ಕಳಿಸ್ದೆ. ಆಕ್ಚುಲಿ ಇವತ್ತು ನಿಜ ಎಲ್ಲ ಸಿಕ್ಕಾಪಟ್ಟೆ ಫ್ರೀ ಆಗಿದ್ದೀನಿ, ಏನಂದ್ರೆ ಏನು ಕೆಲಸ ಇಲ್ಲ, ಆರಾಮ್ಸೆ ಇದ್ದೀನಿ, ಏನು ಕೆಲಸ ಇಲ್ಲ. ಸ್ವಲ್ಪ ಒಂದು 3-4 ದಿವಸದಿಂದ ಸ್ವಲ್ಪ ಬೇಗ ಎದ್ದೊಳ್ತಾ ಇದ್ದೀನಲ್ವಾ, ಸ್ವಲ್ಪ ತಲೆನೋವಿದೆ ಅಷ್ಟೇ. ನಂದೊಂದು ಟ್ರಿಕ್ಸ್ ಇದೆ, ಅದೇನಂದ್ರೆ ನಮ್ಗೆ ತಲೆನೋವು ಇದ್ರು ಅದ್ ನನ್ ತಲೆನೋವಿದೆ, ಅಯ್ಯೋ ತಲೆನೋವು ಅಂತ ನಾನು ನಿಜವಾಗ್ಲೂ ಅದ್ರ ಬಗ್ಗೆ ನಾನು ಕೇರ್ ಮಾಡಲ್ಲ. ಇದ್ಯಾ ಅದನ್ನ ಮರ್ತ್ ಬಿಡ್ತೀನಿ, ಅದಿದ್ರು ನಾನು ಕೂಡ ಅದು ಕೇರ್ ಮಾಡಲ್ಲ, ಅದನ್ನ ನೆನ್ಪಿಸ್ಕೊಳಕ್ ಹೋಗಲ್ಲ, ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ನೆ ಆಗ್ಬಿಡ್ತೀನಿ. ಅವಾಗ ನನ್ಗೆ ಅಷ್ಟು ಏನೋ ಅನ್ಸಲ್ಲ, ನಂಗೆ ತಲೆನೋವಿದೆ ಅದಕ್ಕೆ ನಾನು ಟ್ಯಾಬ್ಲೆಟ್ ಏನಾದ್ರು ತಗೋಬೇಕು ಇಲ್ಲ ರೆಸ್ಟ್ ಮಾಡ್ಬೇಕು ಅಂತ ನಾನು ಇದ್ ಮಾಡಲ್ಲ, ನನ್ ಪಾಡೆ ನಾನು ಇದ್ಬಿಡ್ತೀನಿ, ತಲೆನೋವು ಇದ್ಯಾ ಇರ್ಲಿ ಬಿಡು ಅಷ್ಟೇ. ಅದೊಂದೇ ನಂದು ಸೀಕ್ರೆಟ್. ಮನೇಲೆಲ್ಲ ಕೆಲಸ ಮುಗಿದ್ಮೇಲೆ ಮನೇಲಿ ಏನು ಕೆಲಸ ಇರಲ್ಲ ನೋಡಿ, ಅವಾಗಂತೂ ಸಖತ್ ಖುಷಿ ಆಗ್ತಾ ಇರುತ್ತೆ, ಪೂಜೆನೂ ಆಗಿರುತ್ತೆ, ತಿಂಡಿ ಅಡಿಗೆ ಎಲ್ಲ ಮುಗ್ದಿರುತ್ತಲ್ವಾ, ಅವಾಗಂತೂ ಒಂಥರ ಖುಷಿ ಆಗ್ತಾ ಇರುತ್ತೆ, ಏನೋ ಒಂಥರ ಫ್ರೀ, ಎಲ್ಲಾದ್ರೂ ಹೋಗ್ಬಿಟ್ಟು ಬರೋಣ, ಆಚೆ ಹೋಗೋಣ, ಸುತ್ತಾಡಕ್ ಹೋಗೋಣ ಅಂತಾನು ಕೂಡ ಅನ್ಸುತ್ತೆ. ಬಟ್ ಇಲ್ಲೆಲ್ಲೂ ನಾನು ಆಚೆ ಎಲ್ಲ ಹೋಗಲ್ಲ. ಅದೇ ಬೆಂಗಳೂರು ಆಗಿದ್ರೆ ಮಮ್ಮಿ ಮನೇಲಿ ಆಗಿದ್ರೆ ಎಲ್ಲಾದ್ರೂ ಹೋಗ್ತಿದ್ದೆ, ಇಲ್ಲ ನನ್ನ ತಂಗಿ ಕಾಲ್ ಮಾಡಿ ಹೋಗೋಣ ಅಂತ ಹೇಳಿ ಬರಕ್ ಹೇಳ್ಬಿಡ್ತಾ ಇದೆ. ಬಟ್ ಇಲ್ಲೆಲ್ಲೂ ಹೋಗಲ್ಲ, ಸುಮ್ನೆ ಯಾಕೆ ಸುತ್ತಾಡೋದು, ಆಚೆ ಹೋದ್ರೆ ತಾನೇ ದುಡ್ಡು ಖರ್ಚಾಗೋದು, ಸ್ವಲ್ಪ ಲಿಮಿಟಲ್ಲಿ ಖರ್ಚು ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದೀನಿ. ಹಂಗೂ ನಮ್ ಹಸ್ಬೆಂಡ್ ಫೋನ್ ಮಾಡಿದ್ರು, ಕಳ್ಸಲ್ಲ ಅಂತ ಹೇಳ್ಬಿಟ್ಟು ಕಳ್ಸ್ಬಿಟ್ಟಿದ್ಯಾ ಇವತ್ತು ಅಂತ ಹೇಳಿದ್ರು. ಇಲ್ಲ ಅವನು ಹಠ ಯಾಕೋ ನಮ್ನ ಅವನು ಇದ್ ಮಾಡ್ತಾ ಇದ್ದಾನೆ, ಬೇಡ ಅವನ ಕಳ್ಸೋಣ ಅಂತ ಅನ್ಬಿಟ್ಟು ಕಳಿಸ್ದೆ ಬಿಡಿ ಅಂತ ಹೇಳ್ದೆ. ಸರಿ, ನನ್ಗಂತೂ ಈ ಆಷಾಢ ಶುಕ್ರವಾರದಲ್ಲಿ ದೇವಸ್ಥಾನಕ್ಕೆ ಹೋಗಕ್ ಆಗ್ತಾ ಇಲ್ಲ, ಅಂದ್ರೆ ಹೆಣ್ದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ದೆ, ಅಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಹಸ್ಬೆಂಡ್ ಕೆಲ್ಸದಿಂದ ಬರೋದ್ ಲೇಟ್ ಆಗುತ್ತೆ, ನೈಟ್ ಟೈಮಲ್ಲಿ ಅಲ್ಲಿ ಹೋಗೋದು ಸರಿ ಇಲ್ಲ ಅಂತೇಳಿ ಹೋಗಕ್ ಆಗ್ತಾ ಇಲ್ಲ. ನೋಡೋಣ, ನೆಕ್ಸ್ಟ್ ವಾರ, ಈ 2 ವಾರ ಇದೆ, ಅಷ್ಟರಲ್ಲಿ ಹೋಗ್ಬಿಟ್ಟು ಬರಕ್ ನಾನು ಟ್ರೈ ಮಾಡ್ತೀನಿ. ಫಸ್ಟ್ನೇ ವಾರನೇ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಆಗಿಲ್ಲ. ಹಸ್ಬೆಂಡ್ ಬೇರೆ ಇಲ್ಲ ದೇವಸ್ಥಾನಕ್ಕೆ, ಅಂದ್ರೆ ನಮ್ಮೂರಲ್ಲಿ ಒಬ್ರು ಸಭೆ ಮಾಡ್ತಿದ್ರು ಅಂತ ಹೇಳಿದ್ನಲ್ವಾ, ಅವರು ಅಲ್ಲಿ ಹೋಗಿದ್ವಿ. ನಾನಂತೂ ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ದು, ಅದನ್ನ ನಿಮ್ಗೆ ಹೇಳಿದೀನಿ, ಯಾವತ್ತೂ ಹೋಗಿದ್ದಿಲ್ಲ, ಫಸ್ಟ್ ಟೈಮ್ ಹೋಗಿದ್ದು. ಒಂಥರ ಖುಷಿ ಆಯ್ತು ಬಿಡು, ಅದು ಮನೆ ದೇವರೇನೆ ಅಲ್ವಾ, ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ಬಂದ್ರೆ ಆಯ್ತು. ನೆಕ್ಸ್ಟ್ ಯಾವಾಗಾದ್ರೂ ಬೇರೆ ವಾರದಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅನ್ಕೊಂಡೆ. ಬಟ್ ಖಂಡಿತ 3ನೇ ವಾರದಲ್ಲಿ ಇಲ್ಲ 4ನೇ ವಾರದಲ್ಲಿ ಖಂಡಿತ ದೇವಸ್ಥಾನಕ್ಕೆ ಹೋಗ್ತೀನಿ. ಇವಾಗ ಏನಿಲ್ಲ, ನಿದ್ದೆ ಬಂದ್ರೆ ಸ್ವಲ್ಪ ಮನ್ಕೊಳ್ಳೋದು, ಆಲ್ಮೋಸ್ಟ್ ನಿದ್ದೆ ಅಂತೂ ಬರ್ತಾ ಇಲ್ಲ, ಹಂಗೆ ಸ್ವಲ್ಪ ಹಂಗೆ ಟೈಮ್ ಪಾಸ್ ಮಾಡಿ ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗೋದು. ಅಷ್ಟ್ರಲ್ಲಿ ಏನಾದ್ರು ನನ್ನ ಮಗ ಬಂದ್ರೆ ಅವನು ಕರ್ಕೊಂಡು ಹೋಗ್ತೀನಿ, ಅದಾದ್ಮೇಲೆ ಮನೆಗೆ ಬಂದು ಅವನು ಮಲಗಿಸಿ ಸ್ವಲ್ಪ ಹೊತ್ತು ನಾನು ಮಲ್ಕೋತೀನಿ. ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ, ನಾನು ನನ್ನ ಮಗನ ಕರ್ಕೊಬರಕ್ಕೆ ಅಂತ ಹೋಗ್ತಾ ಇದ್ದೀನಿ. ಪಾಪ ಎಷ್ಟು ತಣ್ಣಗಿದೆ ಗೊತ್ತಾ, ಎಲ್ಲ ಇವಾಗ ಹೊಲ ಹುಟ್ಟಿದ್ದಾರೆ ಅನ್ಸುತ್ತೆ. ಹಸುಗಳನ್ನ ನೋಡಿ ಎಷ್ಟು ಚೆನ್ನಾಗಿ, ಅಂದ್ರೆ ಆರಾಮಾಗಿ ಅದು ಫ್ರೀಯಾಗಿರ್ಲಿ ಅಂತ ಕಟ್ಟಾಕಿದ್ದಾರೆ. ಈ ತರ ಇದ್ರೆ ಚೆನ್ನಾಗಿರುತ್ತೆ, ಒಂದೇ ಕಡೆ ಎಲ್ಲಾನು ಒಂದೇ ಜಾಗದಲ್ಲಿ ಎಲ್ಲ ಒಂದೇ ಕಡೆ ಇಳಿಸೋದು ಅಷ್ಟಾಗಿ ಚೆನ್ನಾಗಿರಲ್ಲ. ಈ ತರ ಇದ್ರೆ ಚೆನ್ನಾಗಿರುತ್ತೆ, ಅದಕ್ಕೂ ಪಾಪ ಫ್ರೀಯಾಗಿರುತ್ತೆ. ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಬೇಗ ಬಿಟ್ಬಿಡ್ತಾರೆ. ನಾನು ನಿದ್ದೆ ಮಾಡೋಣ ಅಂತ ಅನ್ಕೊಂಡೆ, ನಿದ್ದೆನೇ ಬಂದಿಲ್ಲ, ರೂಢಿ ಆಗ್ಬಿಡುತ್ತೆ ಅಲ್ಲ, ಸರಿ ಅಂತೇಳಿ ಹಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಸ್ಕೂಲ್ ಮಕ್ಳು ಬಂದಿದ್ರು ದಿವ್ಯಾಕ ಅಂತ ಅನ್ಕೊಂಡು, ನಾನು ಯಾರಪ್ಪ ನಾನು ಇವ್ರನ್ನ ನೋಡೇ ಇಲ್ವಲ್ಲ ಅಂತ ಅನ್ಕೊಂಡು ಆಚೆ ಬಂದು ನೋಡಿದ್ರೆ, ನಾವಕ್ಕ ನಿಮ್ ಫ್ಯಾನ್ಸ್ ಅಂದ್ರು. ಯಾವ ಫ್ಯಾನ್ಸು ಅಂತ ನಾನು ನೋಡಿದೆ. ಆಮೇಲೆ ಅಕ್ಕ ನಿಮ್ ಬ್ಲಾಗ್ನ ನೋಡ್ತೀವಿ ಅಂತ ಹೇಳಿದ್ರು. ಪರವಾಗಿಲ್ವೇ, ಚಿಕ್ಕ ಮಕ್ಳೆಲ್ಲ ನನ್ನ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ ಅಂತ ಖುಷಿ ಆಯ್ತು. ಬಂದ್ರು ಒಳಗಡೆ ಅಂತೇಳಿ ಕರೆದೆ, ಬಟ್ ಅವರು ಇಲ್ಲ ಅಕ್ಕ ಟೈಮ್ ಆಗ್ಬಿಡುತ್ತೆ
ಮನೆಗೆ ಹೋಗಬೇಕು, ದೇವಸ್ಥಾನಕ್ಕೆ ಅಂತ ಬಂದಿದ್ವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳೋಗಿದ್ದಾರೆ. ಸರಿ ಅಂತ ಹೇಳಿ ಹಾಗೆ ಟೈಮ್ ಪಾಸ್ ಮಾಡ್ಕೊಂಡಿದ್ದೆ. ಟೈಮ್ ಬೇರೆ ಆಯ್ತಲ್ಲ ಮಧ್ಯಾಹ್ನ, ಇವತ್ತು ಹಾಫ್ ಡೇ ಬಿಟ್ಬಿಡ್ತಾರೆ. ಸೊ ಕರ್ಕೊಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ನನಗಂತೂ ಮಗು ಏನು ಮಾಡ್ತಾ ಇದ್ದಾನೆ ಅಂತ ನೋಡೋದೇ ಒಂದು ಕ್ಯೂರಿಯಾಸಿಟಿ ನನಗೆ. ಅವನಷ್ಟು ಹತ್ತಿದ್ರೂ ನಾನು ಕರ್ಕೊಬಂದು ಬಿಟ್ಬಿಟ್ನಲ್ಲ ಇವತ್ತು. ಏನು ಕೋಪ ಇರುತ್ತೋ, ಯಾವ ಥರ ರಿಯಾಕ್ಟ್ ಮಾಡ್ತಾನೋ ಗೊತ್ತಿಲ್ಲ. ಯಾವತ್ತೂ ನನ್ನ ಮೇಲೆ ಹಂಗೆಲ್ಲ ಕೋಪ ಮಾಡ್ಕೊಂಡಿಲ್ಲ. ಎಷ್ಟೇ ಹೊಡೆದ್ರು ಬಡಿದ್ರು ಮಕ್ಕಳಲ್ವಾ, ಅಮ್ಮ ಅಂದರೆ ಪ್ರೀತಿ ಇದ್ದೇ ಇರುತ್ತೆ, ಓಡ್ ಬಂದ್ಬಿಡ್ತಾನೆ. ಬಟ್ ಇವತ್ತು ಅವನು ಎಷ್ಟು ಹತ್ರನೂ ಕರ್ಕೊಂಡೋಗ್ಬಿಟ್ಟಿದ್ದೀನಲ್ಲ, ನೋಡಬೇಕು ಅವನೇನು ಮಾಡ್ತಾನೆ, ಹೆಂಗೆ ರಿಯಾಕ್ಷನ್ ಕೊಡ್ತಾನೆ ಅಂತ. ಆದ್ರೂ ನನ್ನ ಮಗ ನಾನು ನೋಡಿದ್ರೆ ಓಡಿ ಬರ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡ್ತೀನಿ, ಏನು ಮಾಡ್ತಾನೆ, ಏನು ಮಾಡ್ತಿದ್ದೆ ಮಗು. ಕರ್ಕೊಂಡು ಹೋಗ್ತಾ ಇದ್ದೀನಿ. ಜಸ್ಸು ಹಾಯ್, ಸೇ ಹಾಯ್. ಹಾಯ್. ಓಡ್ತಾ ಇದೆ ಮಗು, ಖುಷಿ ಅವನಿಗೆ. ನಾನು ಹೋಗಿದ್ದಷ್ಟ ಅಮ್ಮ ಅಂತ ಓಡ್ ಬಂದ್ಬಿಟ್ಟ, ಖುಷಿ ಆಯ್ತು ನಂಗೂನು. ಜಸ್ಸು ನಿಧಾನ ಬಂಗಾರಿ, ನಿಧಾನ ಮಗನೆ. ಜಸ್ಸು ಓಡ್ಬಾರ್ದು, ತಗೋ ಬ್ಯಾಗು, ಇದು ಕವರ್ ತಗೋ. ಹಾಗೇನೆ ಇವತ್ತು ಮಿಲ್ಲೆಟ್ ಲಡ್ಡು ಮಿಶ್ರಣ ಅಂತ ಇದೆ, ಅದನ್ನ ಬ್ಯಾಗು ತುಂಬ್ಕೊಂತಾ ಇದ್ದಾನೆ. ಬಾರಮ್ಮ ಬಾ, ನಿಮ್ಮ ಮಗ ತುರ್ಕ್ತಾ ಇದ್ದಾನೆ ಅಂತ ಹೇಳ್ತಾರೆ. 2 ಪ್ಯಾಕೆಟ್ ಕೊಟ್ಟಿದ್ದಾರೆ. ಇದು ನೋಡಿ, ಇದನ್ನ ಲಡ್ಡು ಮಾಡಿಕೊಡಿ ಅಂದರೆ ಬಿಸಿನೀರು ಹಾಕಿ ಇದನ್ನ ಕಲಸಿ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಅದನ್ನ ಬ್ಯಾಗ್ ಹಾಕೊಂಡು ತುರ್ಕ್ತಾ ಇದ್ದ. ನಡಿ ಬನ್ನಿ. ನಾನು ಕೇಳಬೇಕು, ಹೆಂಗಿತ್ತಪ್ಪ ಅಂಗನವಾಡಿ ಇವತ್ತು? ದಶಮ ಚೆನ್ನಾಗಿದ್ದ? ಆಟ ಆಡ್ತಿದ್ದ, ಅಳ್ತಿದ್ದ? ಹಂಗೆ ಡೈಲಿ ಆಟ ಆಡ್ಬೇಕು ಮಗನೆ, ಅಳ್ಬಾರ್ದು ಆಯ್ತಾ? ಗುಡ್ ಬಾಯ್ ಅಲ್ಲ ನೀನು, ಗುಡ್ ಬಾಯ್ ಅಲ್ಲ ನೀನು, ಬಂಗಾರಿ ಗುಡ್ ಬಾಯ್ ಅಲ್ಲ. ಅದು ಮಾಡ್ಕೊಡ್ತೀನಿ, ನೀನು ಅಳ್ಬಾರ್ದು ಆಯ್ತಾ? ಡೈಲಿ ಹೋಗ್ಬೇಕು ಸೈಲೆಂಟ್ ಆಗಿ. ತೀಟೆ ಸುಬ್ಬ ಮನೆಗೆ ಬಂದಿದ ತಕ್ಷಣ ತೀಟೆ ಸ್ಟಾರ್ಟ್ ಮಾಡ್ತಾನೆ. ಬಾ ಚಿನ್ನಿ, ಜಶ್ಮಾ ಬಾರೋ. ಇಲ್ಲಿ ಮೋಟು ಒಬ್ಬ ಇದ್ದಾನೆ. ಮೋಟು ಇಲ್ಲಿ, ಮೋಟು ಓನು ಊಟ ಮಾಡ್ತಿದ್ದ ನೀನು. ಊಟ ಅಲ್ಲಿ ಹೇಳು. ನೀನೇ ಮುಂದಿನ ನೆಕ್ಸ್ಟ್ ಹೀರೋಯಿನ್ ನಡಿ.